उदाकरतमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशितेव दैत्यकं नताशुभाशुनाशकं ನಮಾಮಿ ತಂ ವಿನಾಯಕಂ. ನಮಸ್ಕಾರ ವೀಕ್ಷಕರೇ, ಈಗ ಮೋಕ್ಷದಾಯಕ ನಗರಗಳ ನಂತರ ಇಷ್ಟು 7 ನಗರಗಳನ್ನು ತಿಳ್ಕೊಂಡಿದ್ದೀವಿ. ಮೋಕ್ಷದಾಯಕ ನಗರಗಳಲ್ಲಿ ಈಗ 12 ಜ್ಯೋತಿರ್ಲಿಂಗಗಳ ವಿಷಯವನ್ನು ತಿಳ್ಕೊತೀವಿ. ಅದರಲ್ಲಿ ಕೆಲವು ಮಾತ್ರ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇನ್ನೂ ಉಳಿದ 6 ಲಿಂಗಗಳು ಮೋಕ್ಷದಾಯಕ ಮಾಲಿಕೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದು ಇಲ್ಲಿ ಎಷ್ಟು ಇದೆ ಅದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. 12 ಜ್ಯೋತಿರ್ಲಿಂಗಗಳು ಭಗವಾನ್ ಶಂಕರನು ಸಕಲ ಜೀವಿಗಳ ಕಲ್ಯಾಣಕ್ಕಾಗಿ ತೀರ್ಥಗಳಲ್ಲಿ ಲಿಂಗರೂಪಿಯಾಗಿ ವಾಸಿಸುತ್ತಿರುವವನು ಎಂದು ಶಿವಪುರಾಣದಲ್ಲಿ ಹೇಳಿದೆ. ಇದು ಯಾತಕ್ಕಾಗಿದೆ? ಭಗವಾನ್ ಶಂಕರ ಏನು ಮಾಡ್ತಾನೆ, ಸಕಲ ಜೀವಿಗಳ ಕಲ್ಯಾಣಕ್ಕೋಸ್ಕರ ತೀರ್ಥಗಳಲ್ಲಿ ಅಂದರೆ ಕ್ಷೇತ್ರಗಳಿಗೆ ಎಲ್ಲೆಲ್ಲಿ ನದಿ ಕ್ಷೇತ್ರಗಳಿದೆ ಅಲ್ಲೆಲ್ಲ ತನ್ನ ಲಿಂಗರೂಪಿಯಾಗಿ ವಾಸಿಸೋದನ್ನು ಕೇಳಿದ್ದೀವಿ, ನೋಡಿದ್ದೀವಿ. ಶಿವಪುರಾಣದಲ್ಲಿ ಹಾಗಂತ ವಿಷಯಗಳು ಬರ್ತಾ ಹೋಗುತ್ತೆ. ಹೀಗಾಗಿ ರಾಷ್ಟ್ರದಾದ್ಯಂತ ಅಸಂಖ್ಯ ಶಿವಸ್ಥಾನಗಳಿವೆ. ರಾಷ್ಟ್ರದಲ್ಲೆಲ್ಲ, ಭಾರತದಲ್ಲಿ ಎಲ್ಲೆಲ್ಲಿ ಹೇಗೆ ಇದೆ ಅನ್ನೋದನ್ನು ರಾಷ್ಟ್ರಾದ್ಯಂತ ಲಿಂಗರೂಪಿ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ ಯಾವ್ಯಾವ ಪುಣ್ಯಸ್ಥಾನಗಳಲ್ಲಿ 12 ಲಿಂಗಗಳಿದೆ ಅನ್ನೋದನ್ನು ಭಕ್ತರು ಶಿವನನ್ನು ರಕ್ಷಣಾರ್ಥ ಕರೆದರೂ ಅಲ್ಲೆಲ್ಲ ಶಿವನು ಆವಿರ್ಗತನಾಗಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಶಾಶ್ವತವಾಗಿ ನೆಲೆಸಿದನು. ಭಕ್ತರು ಶಿವನನ್ನು ತಮ್ಮ ರಕ್ಷಣೆಗಾಗಿ ಕರೆದರೆ ಅಲ್ಲೆಲ್ಲ ಅವನು ಅಂದರೆ ಉದ್ಭವ ಆಗ್ತಾನೆ, ಪ್ರಕಟನಾಗ್ತಾನೆ. ಆ ಯಾವ ರೂಪದಲ್ಲಿ? ಜ್ಯೋತಿರ್ಲಿಂಗದ ರೂಪದಲ್ಲಿ, ಅಂದರೆ ಒಂದು ಬೆಳಕಿನ ಸ್ವರೂಪದಲ್ಲಿ. ಆ ಜ್ಯೋತಿ ಅಂದರೆ ಒಂದು ಬೆಳಕು, ಆ ರೂಪದಲ್ಲೇ ಅಲ್ಲಿ ನೆಲೆಸ್ತಾ ಇರ್ತಾನೆ. ಇಂತಹ ಅಗಣಿತ ಶಿವಸ್ಥಾನಗಳಲ್ಲಿ 12 ಸರ್ವಪ್ರಧಾನವೆನಿಸಿದೆ. 12 ಲಿಂಗಗಳು ಮುಖ್ಯವಾದವುಗಳು ಅಂತ ಹೇಳಲಾಗುತ್ತೆ ಎನಿಸಿದೆ. ಶಿವಪುರಾಣದ ಪ್ರಕಾರ ಅವು ಇಂತಿವೆ. ಶಿವಪುರಾಣದ ಪ್ರಕಾರ ಅವು ಯಾವ್ಯಾವ ರೀತಿ ಇದೆ ಅಂದರೆ, ಆ 12 ಹೆಸರುಗಳನ್ನು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಅಂಡರ್ಲೈನ್ ಮಾಡಿಕೊಳ್ಳಿ. ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನ, ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರನಾಥೇಶ್ವರಂ, ಕೇದಾರಂ ಹಿಮವತ್ ಪೃಷ್ಠೆ ಡಾಕಿನಿನ್ಯಾಂ ಭೀಮಶಂಕರಂ, ವಾರಣಾಸ್ಯಾಂ ಚ ವಿಶ್ವೇಶ್ವರಂ ತ್ರಯಂಬಕಂ ಗೌತಮೀತಟೆ, ವೈದ್ಯನಾಥಂ ಚಿತ್ತಭೂಮೌ ನಾಗೇಶಂ ದಾರುಕಾವನೆ, ಸೇತುಬಂಧೆ ಚ ರಾಮೇಶ್ವರಂ ಕೃಷ್ಣೇಶಂ ಚ ಶಿವಾಲಯೇ ಅನ್ನೋ ಈ 12 ಹೆಸರುಗಳನ್ನು ಕೊಟ್ಟಿದ್ದಾರೆ. ದ್ವಾದಶೈತ್ಯಾನಿ ನಾಮಾನಿ ಪ್ರಾತರುತ್ಥಾಯ ಪಠೇತ್, ಸಪ್ತಮಜನ್ಮಂ ಕೃತಂ ಪಾಪಂ ಸ್ಮರಣೇನ ವಿನಿಶ್ಯತಿ. ಅರ್ಥಾತ್ ಅದರ ಅರ್ಥ ಹೀಗಿದೆ:
ಒಂದನೇ ಲಿಂಗ ಸೌರಾಷ್ಟ್ರದಲ್ಲಿದೆ, ವೀರಾವಳದ ಬಳಿ ಸೋಮನಾಥ ಲಿಂಗ ಇದೆ. ಎರಡನೇದು ಶ್ರೀಶೈಲದಲ್ಲಿ, ಆಂಧ್ರ ಪ್ರದೇಶ, ಶ್ರೀಶೈಲ ಅನ್ನೋ ಲಿಂಗ ಆಂಧ್ರ ಪ್ರದೇಶದ ಮಲ್ಲಿಕಾರ್ಜುನ ಅನ್ನೋ ಹೆಸರಲ್ಲಿ ಆಂಧ್ರ ಪ್ರದೇಶದಲ್ಲಿದೆ. ಮೂರನೇದು ಉಜ್ಜಯಿನಿಯಲ್ಲಿ ಮಹಾಕಾಲ ಮಧ್ಯಪ್ರದೇಶದಲ್ಲಿದೆ. ನಾಲ್ಕನೇದು ನರ್ಮದೆಯ ತೀರದಲ್ಲಿ ಶ್ರೀ ಓಂಕಾರೇಶ್ವರ ಅಥವಾ ಅಮಲೇಶ್ವರ ಅನ್ನೋ ಹೆಸರಲ್ಲಿ ಆ ಲಿಂಗ ಅಲ್ಲಿದೆ. ಐದನೇದು ಹಿಮಾಲಯದಲ್ಲಿ ಕೇದಾರನಾಥ ಅನ್ನೋ ಲಿಂಗ ಇದೆ, ಹಿಮಾಲಯದಲ್ಲಿ ಕೇದಾರನಾಥ ಇದೆ. ಆರನೇದು ಡಾಕಿನಿ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ, ಭೀಮಶಂಕರ ಅನ್ನೋದು ಮಹಾರಾಷ್ಟ್ರದಲ್ಲಿದೆ. ಏಳನೇದು ವಾರಣಾಸಿಯಲ್ಲಿ ವಿಶ್ವೇಶ್ವರ ಲಿಂಗ ಇದೆ, ವಾರಣಾಸಿ ಅಂದರೆ ಕಾಶಿಯಲ್ಲಿದೆ ಅದು. 8 ಗೌತಮಿ ಗೋದಾವರಿ ತೀರದಲ್ಲಿ ತ್ರಯಂಬಕೇಶ್ವರ ಇದೆ, ಅದು ಕೂಡ ನಾಸಿಕದಲ್ಲಿದೆ ಅದು. 9ನೇದು ಚಿತ್ತಭೂಮಿಯಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ, ಅದು ಲಿಂಗದ ರೂಪದಲ್ಲೇ ಇರೋದು. ದಾರುಕಾವನದಲ್ಲಿ ನಾಗೇಶ್ವರ ಲಿಂಗ ಅಲ್ಲಿದೆ. 11ನೇದು ಸೇತುಬಂಧದ ಬಳಿ ರಾಮೇಶ್ವರ ಮತ್ತು 12ನೇದು ಶಿವಾಲಯ ಎಲ್ಲೋರ ಕ್ಷೇತ್ರದಲ್ಲಿ ಶ್ರೀಕೃಷ್ಣೇಶ್ವರ ಅನ್ನೋ ಲಿಂಗ ಇದೆ. ಇವು 12 ಜ್ಯೋತಿರ್ಲಿಂಗಗಳು. ಇವುಗಳ ಮಹಾತ್ಮೆ ಅಪಾರವಾದುದು. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಯಾರು ಈ 12 ನಾಮಗಳನ್ನು ಪಠಿಸುವರೋ ಸ್ಮರಣ ಮಾತ್ರದಿಂದ ಅವರ 7 ಜನ್ಮಗಳ ಪಾಪವು ದೂರವಾಗುತ್ತದೆ ಎಂದು ಶಿವಪುರಾಣ ವರ್ಣಿಸಿದೆ. ಈ 12 ನಾಮಗಳನ್ನು ಯಾರು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡ್ತಾರೋ ಈ ಜ್ಯೋತಿರ್ಲಿಂಗಗಳ ಹೆಸರನ್ನ ಅವರಿಗೆ ಸ್ಮರಣ ಮಾತ್ರದಿಂದನೇ ಅವರ 7 ಜನ್ಮಗಳ ಪಾಪ ಕೂಡ ದೂರ ಆಗುತ್ತೆ ಎಂದು ಶಿವಪುರಾಣದಲ್ಲಿ ವರ್ಣಿಸಿದ್ದಾರೆ. ಈ ಶಿವಪುರಾಣದಲ್ಲಿ ಮಾತ್ರವಲ್ಲ, ರಾಮಾಯಣ, ಮಹಾಭಾರತ ಮತ್ತು ಇತರ ಅನೇಕ ಪ್ರಾಚೀನ ಧರ್ಮಗ್ರಂಥಗಳಲ್ಲಿ ಜ್ಯೋತಿರ್ಲಿಂಗಗಳಿಗೆ ಸಂಬಂಧಿಸಿದ ವರ್ಣನೆಗಳಿವೆ. ಮಹಾಭಾರತ, ರಾಮಾಯಣ ಇವುಗಳಲ್ಲೆಲ್ಲ ಅದರ ಉಲ್ಲೇಖಗಳು ಬಂದಿದೆ ಶಿವನಿಗೆ ಸಂಬಂಧಪಟ್ಟಿದ್ದು. ಸ್ಕಂದ ಪುರಾಣದ ಅಂತರ್ಗತ ಸ್ಕಂದ ಪುರಾಣಾಂತರ್ಗತ ಕಾಶಿಖಂಡ ಯಾವ್ಯಾವುದರಲ್ಲಿದೆ ಅಂದರೆ ಕಾಶಿಖಂಡ, ಸೇತುಬಂಧ ಖಂಡ, ರೇವಕಾಂಡ, ಅವಂತಿಖಂಡ ಮತ್ತು ಕೇದಾರ ಖಂಡಗಳಲ್ಲಿ ಕಾಶಿ ರಾಮೇಶ್ವರ, ಓಂಕಾರನಾಥ, ಮಹಾಕಾಲ ಮತ್ತು ಕೇದಾರನಾಥ ತೀರ್ಥಗಳ ವರ್ಣನೆ ಇದೆ. ಇಷ್ಟು ವರ್ಣನೆಗಳು, ವರ್ಣನೆಗಳು ಯಾವ್ಯಾವ ಖಂಡದಲ್ಲಿ ಬರುತ್ತೆ ಅಂತ ನಾವೀಗ ತಿಳ್ಕೊತಾ ಇದ್ದೇವೆ. ಅವತಿಖಂಡ, ಕಾಶಿಖಂಡ, ಸೇತುಬಂಧ ಖಂಡ, ರೇವಖಂಡ 3, ಅವಂತಿಕಾ ಖಂಡ 4 ಮತ್ತು ಕೇದಾರ ಖಂಡಗಳಲ್ಲಿ ಕಾಶಿ ರಾಮೇಶ್ವರ, ಓಂಕಾರನಾಥ, ಮಹಾಕಾಲ ಮತ್ತು ಕೇದಾರನಾಥ ತೀರ್ಥಗಳ ವರ್ಣನೆ ಇದೆ. ಇವೆಲ್ಲ ತೀರ್ಥಕ್ಕೆ ಸಂಬಂಧಪಟ್ಟಿದ್ದು ಹಿಂದೆ ತಿಳ್ಕೊಂಡಿದ್ದೀವಿ, ಮುಂದೆ ಇನ್ನೂ ಬರ್ತಾ ಇರುತ್ತೆ. ಜ್ಯೋತಿರ್ಲಿಂಗಗಳ ಮೂಲ ಸ್ವರೂಪದ ಮತ್ತು ಉತ್ಪತ್ತಿಗಳಿಗೆ ಸಂಬಂಧಿಸಿದಂತೆ ಅನೇಕ ಅಭಿಪ್ರಾಯಗಳಿವೆ. ಅಂದರೆ ಈ ಲಿಂಗಗಳು ಹೇಗೆ ಉತ್ಪತ್ತಿ ಆಯಿತು ಅಂತ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಇದೆ. ಅದು ಕೆಲವನ್ನು ಮಾತ್ರ, ಕೆಲವರು ಜ್ಯೋತಿರ್ಲಿಂಗ ಎಂದರೆ ವ್ಯಾಪಕ ಬ್ರಹ್ಮಾತ್ಮಲಿಂಗ ಎಂದು ಕರೆಯುತ್ತಾರೆ. ಅಭಿಪ್ರಾಯಗಳಲ್ಲಿ ಕೆಲವು ಜ್ಯೋತಿರ್ಲಿಂಗ ಎಂದರೆ ವ್ಯಾಪಕ ಅಂದರೆ ಹರಡಿರೋದು, ಎಲ್ಲರಿಗೂ ಕಾಣಿಸುವಂಥದ್ದು, ಬ್ರಹ್ಮಾತ್ಮಲಿಂಗ ಅಂತ ಕೆಲವರ ಬ್ರಹ್ಮಾತ್ಮಲಿಂಗ ಎಂದು ಅರ್ಥೈಸುತ್ತಾರೆ.
ತೈತ್ತರೀಯ ಉಪನಿಷತ್ತಿನಲ್ಲಿ, ತೈತ್ತರಿ ಅಂತ ಒಂದು ಉಪನಿಷತ್ತಿದೆ, ಅದರ ಪ್ರಕಾರ ಬ್ರಹ್ಮ ಮಾಯ, ಜೀವ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಎಂಬ 12 ತತ್ವಗಳನ್ನು ಜ್ಯೋತಿರ್ಲಿಂಗಗಳು ಎಂದು ಕರೆದಿದ್ದಾರೆ. ಯಾವ್ಯಾವುದನ್ನು ಜ್ಯೋತಿರ್ಲಿಂಗ ಅಂತ ಕರೀತಾರೆ ಅಂದರೆ, ತೈತ್ತರೀಯ ಉಪನಿಷತ್ತಿನಲ್ಲಿ ಬ್ರಹ್ಮ, ಮಾಯ, ಜೀವ, ಮನ ಅಂದರೆ 4, ಬುದ್ಧಿ 5, ಚಿತ್ತ 6, ಅಹಂಕಾರ 7, ಆಕಾಶ 8, ವಾಯು 9, ಅಗ್ನಿ 10, ಜಲ 11 ಮತ್ತು ಪೃಥ್ವಿ ಎಂಬ 12 ತತ್ವಗಳನ್ನು ಜ್ಯೋತಿರ್ಲಿಂಗಗಳು ಅಂತ ಕರೆದಿದ್ದಾರೆ ಈ ತೈತ್ತರೀಯ ಉಪನಿಷತ್ತಿನಲ್ಲಿ. 12 ಜ್ಯೋತಿರ್ಲಿಂಗಗಳನ್ನು 12 ಆದಿತ್ಯರ ಪ್ರತೀಕ ಎಂದು ಭಾವಿಸಲಾಗಿದೆ. 12 ಸೂರ್ಯರು ಅಂತಾನು ಅದನ್ನು ಭಾವನೆ ಮಾಡಿದ್ದಾರೆ. ಇಂದು ಸುಪ್ತಾವಸ್ಥೆಯಲ್ಲಿರುವ ಜ್ವಾಲಾಮುಖಿಗಳ ಉದ್ರೇಕ ಸ್ಥಾನಗಳೇ 12 ಸ್ಥಾನಗಳು ಎಂದು ವಿಜ್ಞಾನಿಗಳು ಅಭಿಪ್ರಾಯ ಪಡುತ್ತಾರೆ. ಆದರೆ ವಿಜ್ಞಾನಿಗಳು ಈಗ ಏನು ಹೇಳ್ತಾರೆ, ಈಗ ಸುಪ್ತಾವಸ್ಥೆಯಲ್ಲಿರೋ ಜ್ವಾಲಾಮುಖಿಗಳು ಅಂದರೆ ಬೆಂಕಿ ಬರ್ತಾ ಇರುತ್ತೆ ಕೆಲವು ಪರ್ವತಗಳಲ್ಲಿ, ಅದೇ ಈ ಉದ್ರೇಕಕ್ಕೆ ಈ ಉದ್ರೇಕ ಸ್ಥಾನಗಳೇ 12 ಜ್ಯೋತಿರ್ಲಿಂಗ ಅಂತ ವಿಜ್ಞಾನಿಗಳು ಅದನ್ನು ಅಭಿಪ್ರಾಯ ಪಟ್ಟಿದ್ದಾರೆ. ಅಭಿಪ್ರಾಯಗಳು ಏನೇ ಇರಲಿ, ಶಂಕರನು ಈ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ರಾಷ್ಟ್ರವ್ಯಾಪಿಯಾಗಿ ನಿಂತಿರುವುದಂತೂ ಸತ್ಯ. ಅದು ಯಾವುದೇ ವಿಜ್ಞಾನ ಏನೇ ಹೇಳಲಿ, ಅಭಿಪ್ರಾಯ ಅದು ಏನೇ ಇರಲಿ, ಶಂಕರ ಮಾತ್ರ ಈ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ರಾಷ್ಟ್ರವ್ಯಾಪಿಯಾಗಿ ನಿಂತಿರೋದಂತೂ ನಿಜ, ಸತ್ಯಕ್ಕೆ ದೂರ ಏನಿಲ್ಲ. ಅದು ಅವನ ಅಡಿ ರಾಮೇಶ್ವರದಲ್ಲಾದರೆ, ಅವನ ಪಾದ ರಾಮೇಶ್ವರದಲ್ಲಿದ್ದರೆ, ಮುಡಿ ಅವನ ಶಿರಸ್ಸು ಕೇದಾರದಲ್ಲಿ, ಅವನ ಶಿರಸ್ಸು ಬಂದು ಕೇದಾರದಲ್ಲಿ ಇದೆ ಅಂತ ಅಭಿಪ್ರಾಯ ಇದೆ. ಹಿಮಾಲಯದಿಂದ ಸೇತುಬಂಧದವರೆಗೆ ಪಸರಿಸಿ ನಿಂತಿರುವ ಈ 12 ಶಿವಸ್ಥಾನಗಳನ್ನು ಯುಗಗಳಿಂದ ನಾವು ಪೂಜಿಸಿಕೊಂಡು ಬಂದಿದ್ದೇವೆ. ನಾವು ಇವತ್ತವತ್ತು ಪೂಜೆ ಮಾಡ್ತಾ ಇಲ್ಲ. ರಾಮೇಶ್ವರದಿಂದ ಹಿಮಾಚಲದವರೆಗೂ ಅವನು ಇದ್ದೇ ಇದೆ. ಅದು ಪ್ರಾಚೀನ ಕಾಲದಿಂದನೂ ಪೂಜಿಸ್ತಾ ಬಂದಿದ್ದೀವಿ. ಈ 12 ಶಿವಸ್ಥಾನಗಳನ್ನು ಯುಗಗಳಿಂದ ನಾವು ಪೂಜಿಸಿಕೊಂಡು ಬಂದಿದ್ದೇವೆ. ಭಾರತದ ಸಾಂಸ್ಕೃತಿಕ ಏಕತೆಯನ್ನು ರೂಪಿಸುವುದರಲ್ಲಿ ಇವುಗಳ ಕೊಡುಗೆ ಮಹತ್ವಪೂರ್ಣವಾದುದು. ಅಂದರೆ ಪೂಜಿಸ್ಕೊಂಡು ನಾವು ಬರ್ತಾ ಇದ್ದೀವಿ, ಆದರೆ ಭಾರತದ ಸಾಂಸ್ಕೃತಿಕ ಅಂದರೆ ನಮ್ಮ ಸಂಸ್ಕೃತಿ ಏನಿದೆ ಅನ್ನೋದನ್ನು, ಏಕತೆಯನ್ನು ರೂಪಿಸುವುದರಲ್ಲಿ ಇವುಗಳ ಕೊಡುಗೆ ಅಪಾರವಾಗಿದೆ, ಮಹತ್ವಪೂರ್ಣ ಪಡ್ಕೊಂಡಿದೆ. ಈಗ ಈ 12 ಜ್ಯೋತಿರ್ಲಿಂಗಗಳ ಸಂಕ್ಷಿಪ್ತ ಪರಿಚಯ. ಇವುಗಳಲ್ಲಿ ಸೋಮನಾಥ, ಮಹಾಕಾಲ, ಕೇದಾರನಾಥ, ವಿಶ್ವೇಶ್ವರ, ತ್ರಯಂಬಕೇಶ್ವರ, ರಾಮೇಶ್ವರ ಎಂಬ 6 ಜ್ಯೋತಿರ್ಲಿಂಗಗಳ ವಿವರವನ್ನು ಸೋಮನಾಥ ಉಜ್ಜಯಿನಿ, ಕೇದಾರ, ಕಾಶಿ, ನಾಸಿಕ್ ಮತ್ತು ಸೇತುಬಂಧ ರಾಮೇಶ್ವರ ತೀರ್ಥಕ್ಷೇತ್ರಗಳನ್ನು ವರ್ಣಿಸುವಾಗ ಈ ಹಿಂದೆಯೇ ಈಗ ನಾವೇನು ಮಾಡ್ತೀವಿ, ಈ 12 ಜ್ಯೋತಿರ್ಲಿಂಗಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೀವಿ. ಇದರಲ್ಲಿ ಸೋಮನಾಥ, ಮಹಾಕಾಲ, ಕೇದಾರನಾಥ, ವಿಶ್ವೇಶ್ವರ,
ತ್ರಯಂಬಕೇಶ್ವರ, ರಾಮೇಶ್ವರ ಎಂಬ 6 ಜ್ಯೋತಿರ್ಲಿಂಗಗಳ ವಿವರವನ್ನು ಸೋಮನಾಥ, ಉಜ್ಜಯಿನಿ, ಕೇದಾರ, ಕಾಶಿ, ನಾಸಿಕ್ ಮತ್ತು ಸೇತುಬಂಧ ರಾಮೇಶ್ವರಗಳಲ್ಲಿ ತೀರ್ಥಕ್ಷೇತ್ರಗಳನ್ನು ನಾವು ವರ್ಣಿಸುವಾಗ ಈ ಹಿಂದೆಯೇ ನೋಡಿದ್ದೇವೆ. ತೀರ್ಥಕ್ಷೇತ್ರಗಳಲ್ಲಿ ಕೆಲವೆಲ್ಲ ಬಂದ್ಬಿಟ್ಟಿದೆ. ಈಗ ಬರದೇ ಇರೋದನ್ನ ನಾವು ಮುಂದೆ ಉಳಿದ 6 ಜ್ಯೋತಿರ್ಲಿಂಗಗಳ ಕುರಿತು ಈ ಅಧ್ಯಾಯದಲ್ಲಿ ಪರಿಶೀಲಿಸೋಣ. ಮೊದಲನೇದು ಇದು ಶ್ರೀಶೈಲ ಅನ್ನೋದು ಬರುತ್ತೆ, ಅದು 2ನೇ ಜ್ಯೋತಿರ್ಲಿಂಗ. ಮೊದಲನೇದು ಸೋಮನಾಥ ಬರುತ್ತೆ, ಅದು ಹಿಂದೆ ಬಂದಿದೆ ಆ ತೀರ್ಥಕ್ಷೇತ್ರದ ಬಂದಾಗ. ಶ್ರೀಶೈಲ ಇದು 12 ಜ್ಯೋತಿರ್ಲಿಂಗಗಳ ಮಾಲಿಕೆಯಲ್ಲಿ 2ನೇದು. ಇದು 2ನೇ ಲಿಂಗ. ಆಂಧ್ರ ಪ್ರದೇಶದ ಕರ್ನಲ್ ಜಿಲ್ಲೆಯಲ್ಲಿ ಗಹನಾರಣ್ಯದಿಂದ ಕೂಡಿರುವ ಶ್ರೀಶೈಲ ಎಂಬ ಬೆಟ್ಟದ ಮೇಲಿದೆ. ಕರ್ನೂಲು ಜಿಲ್ಲೆಯಲ್ಲಿ ಗಹನಾರಣ್ಯ ಅಂತ ಇದೆ, ಅಲ್ಲಿ ತುಂಬ ದೊಡ್ಡ ಕಾಡದು. ಆ ಅರಣ್ಯದಲ್ಲಿ ಈ ಶ್ರೀಶೈಲ ಎಂಬ ಬೆಟ್ಟದ ಮೇಲಿದೆ. ಇದನ್ನು ದಕ್ಷಿಣದ ಕೈಲಾಸ ಎಂದು ಕರೆಯುತ್ತಾರೆ. ಇದನ್ನು ದಕ್ಷಿಣದ ಕೈಲಾಸ ಅಂತ ಕರೀತಾರೆ. ಇದು ಕೃಷ್ಣಾ ನದಿಯ ದಡದಲ್ಲಿದೆ. ಇದು ಕೃಷ್ಣಾ ನದಿಯ ದಡದಲ್ಲಿ ಇದೆ. ಕೃಷ್ಣೆಯನ್ನು ಈ ಕ್ಷೇತ್ರದಲ್ಲಿ ಪಾತಾಳ ಗಂಗೆ ಎಂದು ಕರೆಯುತ್ತಾರೆ. ಇದನ್ನು ಪಾತಾಳ ಗಂಗೆ ಅಂತಲೂ ಇಲ್ಲಿ ಕರೀತಾರೆ. ಮಹಾಭಾರತ, ಶಿವಪುರಾಣ ಮತ್ತು ಪದ್ಮಪುರಾಣಗಳಲ್ಲಿ ಇದರ ವರ್ಣನೆ ಇದೆ. ಮಹಾಭಾರತ, ಶಿವಪುರಾಣ ಮತ್ತು ಪದ್ಮಪುರಾಣಗಳಲ್ಲಿ ಇದರ ವರ್ಣನೆ ಇದೆ. ಮಲ್ಲಿಕಾರ್ಜುನನ ಪೂಜೆಯಿಂದ ಅನ್ಯಶ್ವಮೇಧ ಯಜ್ಞದ ಫಲ ಸಿಗುವುದೆಂದು ಮಹಾಭಾರತ ಹೇಳುತ್ತದೆ. ಅಶ್ವಮೇಧ ಯಾಗ ಮಾಡಿದ ಫಲ ಇದು ನೋಡೋದ್ರಿಂದ ನಮಗೆ ಸಿಗುತ್ತೆ. ಶ್ರೀಶೈಲ ಶಿಖರ ದರ್ಶನ ಮಾತ್ರದಿಂದಲೇ, ಬರೀ ಶಿಖರ ದರ್ಶನ ಮಾಡೋದ್ರಿಂದನೇ ಸರ್ವ ಕಷ್ಟಗಳು ದೂರವಾಗುತ್ತವೆ. ಸರ್ವ ಕಷ್ಟವೂ ಇದರಿಂದ ದೂರ ಆಗುತ್ತೆ. ಮತ್ತು ಜನನ ಮರಣ ಚಕ್ರದಿಂದ ಮುಕ್ತಿ ದೊರೆಯುವುದು, ಹುಟ್ಟು ಸಾವುಗಳಿಂದ ಮುಕ್ತಿ ನಮಗೆ ದೊರೆಯುತ್ತೆ ಎಂಬುದು ನಮ್ಮ ನಂಬಿಕೆ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ, ದುಃಖಂ ಹಿ ದೂರತೋ ಯಾಕಿ ಶುಭಮಾತ್ಮಾನಂತಿಕಂ ಲಭೇತ್. ಜನನಿ ಸಂಭೂತಂ ಕಷ್ಟಂ ನಾಪ್ನೋತಿ ವೈ ಪುನಃ. ಹಿಂದೆ ಶ್ರೀಶೈಲದ ತಪ್ಪಲಿನಲ್ಲಿ ಚಂದ್ರಗುಪ್ತ ಎಂಬ ಅರಸನಿದ್ದ. ಚಂದ್ರಗುಪ್ತ ಅಂತ ಈ ಹಿಂದೆ ಅಲ್ಲೊಬ್ಬ ರಾಜ್ಯ ಆಳ್ತಾ ಇದ್ದ. ಅವನ ಮಗಳಾದ ಚಂದ್ರಾವತಿಯು ತಂದೆಯ ಬಗ್ಗೆ ಅಸಮಾಧಾನದಿಂದ ಮನೆ ತೊರೆದಳು. ಅವಳಿಗೆ ಅಲ್ಲಿನ ತಂದೆಯಿಂದ ಅವಳಿಗೆ ತೊಂದರೆ ಆಗಿತ್ತೆ. ಅಸಮಾಧಾನಗೊಂಡು ತನ್ನ ರಾಜ್ಯವನ್ನು ಬಿಟ್ಟು ಇಲ್ಲಿಗೆ ಬರ್ತಾಳೆ. ಇಲ್ಲಿಗೆ ಮನೆ ತೊರೆದು ಶ್ರೀಶೈಲಕ್ಕೆ ಬರ್ತಾಳೆ. ಶ್ರೀಶೈಲ ಶಿಖರದಲ್ಲಿ ಗೊಲ್ಲರ ನಡುವೆ ಕಂದಮೂಲ ಫಲಗಳನ್ನು ತಿನ್ನುತ್ತಾ ಅವ್ರ ಜೊತೆಲೇ ಇರ್ತಾಳೆ. ಅವ್ರ ಜೊತೆಲೇ ವಾಸ ಮಾಡ್ತಿರ್ತಾಳೆ. ಚಂದ್ರಾವತಿ ಅನ್ನೋಳು ಬದುಕಿದ್ದಳು. ಅವಳ ಹಸುಗಳ ಪೈಕಿ ಒಂದು ಇದ್ದಕ್ಕಿದ್ದಂತೆ ಹಾಲು ಕೊಡುವುದನ್ನು ನಿಲ್ಲಿಸಿತು. ಅವಳದಲ್ಲಿ ಒಂದು ಹಸು ಹಾಲು ಕೊಡೋದನ್ನ ನಿಲ್ಲಿಸ್ಬಿಡುತ್ತೆ. ಪರೀಕ್ಷಿಸಿದ ಮೇಲೆ ಆ ಹಸುವು ಶಿವಲಿಂಗದ ಮೇಲೆ ತಾನಾಗಿ ಹಾಲು ಸುರಿಸುತ್ತಿರುವುದು ತಿಳಿದು ಬಂದಿತು. ಹಾಲು ತಾನೇ ಅಲ್ಲಿ ಕೆಚ್ಚಲಿಂದ ಸುರಿಸಿ ಆ ಲಿಂಗದ ಮೇಲೆ ಸುರಿಸ್ಬಿಟ್ಟು ಬರ್ತಾ ಇರುತ್ತೆ. ಪರೀಕ್ಷೆ ಮಾಡಿ ನೋಡ್ತಾಳೆ ಅವಳು. ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ಅಲ್ಲಿ ತಾನಿರುವುದನ್ನು ಅವಳಿಗೆ ತಿಳಿಸಿದ. ಅವ್ರ ಕನಸಲ್ಲಿ ಹೋಗಿ ನಾನು ಇಲ್ಲಿದ್ದೀನಿ ಅನ್ನೋ
ಸಂದೇಶವನ್ನು ಅವಳ ಕನಸಲ್ಲಿ ಹೇಳ್ತಾನವನು. ಇಲ್ಲಿ ಅವಳು ಶಿವನಿಗಾಗಿ ಒಂದು ಮಂದಿರವನ್ನು ಕಟ್ಟಿಸಿದಳು, ಒಂದು ಶಿವಾಲಯವನ್ನು ಅಲ್ಲೇ ಕಟ್ಟಿಸ್ತಾಳೆ. ಶಿವನನ್ನು ಪ್ರತಿನಿತ್ಯ ಮಲ್ಲಿಕಾ ಪುಷ್ಪಗಳಿಂದ ಪೂಜಿಸತೊಡಗಿದಳು. ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡ್ತಾ ಇರ್ತಾಳೆ ಅದಕ್ಕೆ, ಆ ಲಿಂಗಕ್ಕೆ. ಆದ್ದರಿಂದ ಅವನನ್ನು ಮಲ್ಲಿಕಾರ್ಜುನ ಎಂದು ಕರೆಯಲಾಯಿತು. ಮಲ್ಲಿಗೆ ಹೂವಿಂದ ಪೂಜಿಸಿದ್ರಿಂದ ಅವನಿಗೆ ಮಲ್ಲಿಕಾರ್ಜುನ ಅಂತ ಹೆಸರು ಬಂದಿದೆ. ಒಮ್ಮೆ ಶಿವನು ಬೇಟೆಗಾರನಾಗಿ ಬಂದು ಚೆಂಚುಗಳ ಒಬ್ಬ ಹೆಣ್ಣನ್ನು ಮದುವೆಯಾದನಂತೆ. ಚೆಂಚು ಅಂದರೆ ಗೊಲ್ಲರು ಅಂತ. ಅದರಲ್ಲಿ ಒಬ್ಬ ಹೆಣ್ಣನ್ನು ಅವನು ಮದುವೆ ಆಗ್ತಾನೆ. ಆದ್ದರಿಂದ ಚೆಂಚುಗಳು ಈ ಮಂದಿರದ ರಕ್ಷಕರು ನಾವೇ ಎಂದು ಭಾವಿಸುತ್ತಾರೆ. ಈ ಮಂದಿರದ ರಕ್ಷಣೆ ಮಾಡಿರೋರು ನಾವೇ ಅಂತ ಅವರು ತಿಳ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಮಂದಿರದ ಪಶ್ಚಿಮ ಭಾಗದಲ್ಲಿ ಭ್ರಮರಾಂಬಿಕೆಯ ಮಂದಿರವಿದೆ. ಪಶ್ಚಿಮ ಭಾಗದಲ್ಲಿ ಭ್ರಮರಾಂಬ ಅನ್ನೋ ದೇವಿ ಮಂದಿರನೂ ಇದೆ. ಅವಳೇ ಪಾರ್ವತಿ. ಭ್ರಮರಾಂಬಿಕೆಯಿಂದಾಗಿ ಇದೊಂದು ಶಕ್ತಿಪೀಠವೂ ಆಗಿದೆ. ಇದು ಶಕ್ತಿಪೀಠನೂ ಆಗಿದೆ. ಇಲ್ಲಿ ಮಹಾ ಶಿವರಾತ್ರಿಯು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಶಿವರಾತ್ರಿಯಲ್ಲಿ ಜಾಗರಣೆ ಉಪವಾಸಗಳು ತುಂಬ ಇಲ್ಲಿ ಪ್ರಾಚೀನದಿಂದನೂ ನಡ್ಕೊಂಡು ಬಂದಿದೆ. ಈ ಕ್ಷೇತ್ರವು ಬೌದ್ಧರಿಗೆ ಪವಿತ್ರವಾದುದು. ಬೌದ್ಧರಿಗೂ ಇಲ್ಲಿ ಪವಿತ್ರವಾದ ಸಂಚಾರ ಇದೆ. ಬೌದ್ಧ ತತ್ವಜ್ಞಾನಿಯಾದ ಆರ್ಯ ನಾಗಾರ್ಜುನನು ಕ್ಷೇತ್ರದಲ್ಲಿ ತಪಸ್ಸು ನಡೆಸಿದ್ದಾನೆ. ಇಲ್ಲಿ ತಪಸ್ಸನ್ನ ನಡೆಸಿದ್ದಾನೆ ಆರ್ಯ ನಾಗಾರ್ಜುನನು. ಇವನು ರಸವಿದ್ಯೆ ಅಂದರೆ ವಿಜ್ಞಾನಿ ಅಂತ ಆಯುರ್ವೇದಿಕ್ ವಿದ್ಯೆ, ಅದು ರಸವಿದ್ಯೆ. ಆಯುರ್ವೇದದ ಮಂತ್ರಶಾಸ್ತ್ರ, ಆ ಮಂತ್ರಶಾಸ್ತ್ರನೂ ಅವನು ಗೊತ್ತಿತ್ತು. ಜ್ಯೋತಿಷ್ಯ ಮೊದಲಾದ ಅನೇಕ ವಿಷಯಗಳಲ್ಲಿ ಪ್ರಭುತ್ವ ಗಳಿಸಿದವನು, ಪ್ರಬುದ್ಧ ವಿಚಾರವನ್ನು ತಿಳ್ಕೊಂಡಿದ್ದಂಥವನು. ರಾಜ ಭೋಗದೇವನಿಗೆ ಬೌದ್ಧ ಧರ್ಮದ ದೀಕ್ಷೆ ಕೊಡಿಸ್ತಾನೆ ಇವನು. ರಾಜ ಭೋಗದೇವನಿಗೆ ಬೌದ್ಧ ಧರ್ಮ ದೀಕ್ಷೆಯನ್ನು ಕೊಡಿಸ್ತಾ. ಇವನು ನಲಂದ ವಿಶ್ವವಿದ್ಯಾನಿಲಯದ ಸ್ಥಾಪಕರಲ್ಲಿ ಒಬ್ಬನೆಂಬ ಗೌರವಕ್ಕೆ ಪಾತ್ರನಾಗಿದ್ದಾನೆ. ಇವನು ಕೂಡ ನಲಂದ ವಿಶ್ವವಿದ್ಯಾನಿಲಯದಲ್ಲಿ ಇದ್ದ ಅನ್ನೋದು ಸ್ಥಾಪಕರಲ್ಲಿ ಒಬ್ಬನಾಗಿದ್ದಾನೆ ಅನ್ನೋ ಪ್ರತೀತಿ ಕೂಡ ಇದೆ. ಇದು ವೀರಶೈವರ ಪಂಚಪೀಠಗಳಲ್ಲಿ ಒಂದು. ಪಂಚಪೀಠಗಳಲ್ಲಿ ಈ ವೀರಶೈವರಿಗೆ 5 ಪೀಠಗಳಿದೆ. ಅದರಲ್ಲಿ ಶ್ರೀಶೈಲ ಕೂಡ ಒಂದು ಪೀಠ ಆಗಿದೆ ಅವರಿಗೆ. ಇದನ್ನು ಪಂಡಿತಾರಾಧ್ಯ ಪೀಠ ಎಂದು ಕರೆಯುತ್ತಾರೆ. ಇಲ್ಲಿ ವೀರಶೈವ ಜಂಗಮರ ಮಠಗಳಿವೆ. ವೀರಶೈವರದು ಜಂಗಮ ಮಠಗಳು ಇಲ್ಲಿ ಇದೆ. ಮಲ್ಲಿಕಾರ್ಜುನನ ಮಂದಿರವು ಅತ್ಯಂತ ಪ್ರಾಚೀನವಾದುದು. ಮಲ್ಲಿಕಾರ್ಜುನ ಮಂದಿರ ಅತ್ಯಂತ ಹಳೆಯದಾದ ಒಂದು ಮಲ್ಲಿಕಾರ್ಜುನ ಲಿಂಗ ಅದು. ಈ ಮಂದಿರಕ್ಕೆ 14ನೇ ಶತಮಾನದಲ್ಲಿ ವೇಮರೆಡ್ಡಿ ಎಂಬ ಅರಸ ಮೆಟ್ಟಿಲುಗಳನ್ನು ಕಟ್ಟಿಸಿದ. ಇದಕ್ಕೆ ಮೆಟ್ಟಿಲನ್ನು ಕಟ್ಟಿಸ್ತಾನೆ ವೇಮರೆಡ್ಡಿ ಅನ್ನೋನು 14ನೇ ಶತಮಾನದಲ್ಲಿ. ವಿಜಯನಗರದ ಪ್ರಭು ಕೃಷ್ಣದೇವರಾಯನು ಶ್ರೀಶೈಲಕ್ಕೆ ಭೇಟಿ ಇತ್ತಿದ್ದ. ಇವನು ಕೂಡ ಅಲ್ಲಿಗೆ ಪ್ರವಾಸಕ್ಕೆ ಬಂದಿದ್ದ. ಅದನ್ನು ಪೂಜೆ ಮಾಡೋಕ್ಕೆ ನೋಡ್ಕೊಳ್ಳೋಕ್ಕೆ ಬಂದಿದ್ದ. ಇವನು ಮಂದಿರಕ್ಕೆ ಸ್ವರ್ಣ ಶಿಖರ ಸಹಿತ ಒಂದು ಸುಂದರ ಮಂಟಪವನ್ನು ಕಟ್ಟಿಸಿಕೊಟ್ಟಿದ್ದಾನೆ. ಕಟ್ಟಿಸಿಕೊಟ್ಟಿದ್ದಾನೆ ಕೃಷ್ಣದೇವರಾಯ. ಇವನ ಬಳಿಕ
150 ವರ್ಷಗಳು ಕಳೆದ ಮೇಲೆ ಹೈಂದವಿ ರಾಜ್ಯದ ಹರಿಕಾರ ಶಿವಾಜಿ ಮಹಾರಾಜರು ಇಲ್ಲಿಗೆ ಬಂದಿದ್ದರು. ಶಿವಾಜಿ ಕೂಡ ಇಲ್ಲಿಗೆ ಸಂದರ್ಶನಕ್ಕೆ ದರ್ಶನಕ್ಕೋಸ್ಕರ ಬಂದಿರ್ತಾನೆ. ಅವರು ಕಟ್ಟಿಸಿದ ಒಂದು ಧರ್ಮಶಾಲೆಯೂ ಇದೆ. ಅಲ್ಲಿ ಛತ್ರ ಥರ ಇದೆ, ಹೋಗಿ ಎಲ್ಲರೂ ಇಳ್ಕೋಬೋದು. ಧರ್ಮಶಾಲೆ ಅಂತ. ಓಂಕಾರೇಶ್ವರ ಅಥವಾ ಅಮಲೇಶ್ವರ, ಇದು ಮುಂದೆ ಓಂಕಾರೇಶ್ವರ ಮತ್ತು ಅಮಲೇಶ್ವರ ಅನ್ನೋ ಲಿಂಗಗಳಿದೆ. ಜ್ಯೋತಿರ್ಲಿಂಗಗಳ ಮಾಲಿಕೆಯಲ್ಲಿ ಇದು 4ನೇ ಲಿಂಗ. ಈ ಲಿಂಗ ಜ್ಯೋತಿರ್ಲಿಂಗಗಳಲ್ಲಿ ಓಂಕಾರೇಶ್ವರ ಅಥವಾ ಅಮಲೇಶ್ವರ ಅನ್ನೋ ಲಿಂಗ. ಇದು ಮಧ್ಯಪ್ರದೇಶದ ಸಿಮಾಡ್ ಅನ್ನೋ ಜಿಲ್ಲೆಯಲ್ಲಿ ಮೊರಠಖಾ ನಿಲ್ದಾಣದಿಂದ 6 ಮೈಲಿ ದೂರದಲ್ಲಿದೆ. ಈ ಲಿಂಗ ಈ ನಿಲ್ದಾಣಕ್ಕೆ 6 ಮೈಲಿ ದೂರದಲ್ಲಿದೆ. ಇಲ್ಲಿ ನರ್ಮದೆ 2 ಕವಲಾಗಿ ಒಡೆಯುತ್ತಾಳೆ. ನರ್ಮದಾ ನದಿ 2 ಕವಲಾಗಿ ಒಡೆದು ಇದರ ಒಂದು ಶಾಖೆಯನ್ನು ಇಲ್ಲಿ ಕಾವೇರಿ ಎಂದು ಕರೆಯುತ್ತಾರೆ. ಒಂದು ಶಾಖೆನ ಕಾವೇರಿ ಅಂತ ಇವರು ಕರೀತಾರೆ. 2 ಕವಲುಗಳ ನಡುವೆ ಓಂಕಾರ ಮಾಂಧಾತ ಪರ್ವತವಿದೆ. ಇದು ನಡುವೆ 2 ಕವಲುಗಳ ನಡುವೆ ಓಂಕಾರ ಮಾಂಧಾತ ಪರ್ವತ ಇದೆ. ಈ ದ್ವೀಪದ ತುದಿಯಲ್ಲಿ ಪುನಃ 2 ಶಾಖೆಗಳು ಒಂದಾಗಿ ಮುಂದುವರಿಯುತ್ತವೆ. ಈ ಪರ್ವತ ತುದಿಯಲ್ಲಿ 2 ಮುಂದೆ ಒಂದಾಗಿ ಮುಂದುವರಿಯುತ್ತೆ. ಈ ಪರ್ವತದ ಆಕಾರವು ಓಂಕಾರದೊಂದಿಗೆ ಹೋಲುವುದರಿಂದ ಇದನ್ನು ಓಂಕಾರ ಗಿರಿ ಅಂತ ಕರೀತಾರೆ. ಇದರ ಬೆಟ್ಟ ಯಾವ ರೀತಿ ಇದೆ ಅಂದರೆ, ಈ ಪರ್ವತದ ಆಕಾರವು ಓಂಕಾರ ಅಕ್ಷರ ಇದ್ದಾಗೆ ಇದೆಯಂತೆ. ಅದು ಹೋಲೋದ್ರಿಂದ ಇದನ್ನು ಓಂಕಾರಗಿರಿ ಅಂತ ಕರೀತಾರೆ. ಪ್ರಸಿದ್ಧ ಸೂರ್ಯವಂಶೀಯ ರಾಜನಾದ ಮಾಂಧಾತನು ಇಲ್ಲೇ ತಪಸ್ ಮಾಡ್ತಾನೆ. ಮಾಂಧಾತನನು ಅವನು ಸೂರ್ಯವಂಶದ ರಾಜ. ಮಾಂಧಾತನು ತಪಸ್ಸು ಮಾಡಿ ಶಂಕರನನ್ನು ಒಲಿಸಿಕೊಂಡಿದ್ದನು. ಶಂಕರನ ಪ್ರತ್ಯಕ್ಷ ಮಾಡಿಕೊಂಡಿದ್ದ ಮಾಂಧಾತನನು. ಆದ್ದರಿಂದ ಈ ಪರ್ವತವನ್ನು ಓಂಕಾರ ಮಾಂಧಾತ ಎಂದು ಕರೆಯುತ್ತಾರೆ. ಈ ಒಂದೇ ಕ್ಷೇತ್ರದಲ್ಲಿ ಓಂಕಾರೇಶ್ವರ ಮತ್ತು ಅಮಲೇಶ್ವರ ಎಂಬ 2 ಜ್ಯೋತಿರ್ಲಿಂಗಗಳಿವೆ. ಇಲ್ಲಿ ಓಂಕಾರೇಶ್ವರ ಮತ್ತು ಅಮಲೇಶ್ವರ ಅನ್ನೋ 2 ಜ್ಯೋತಿರ್ಲಿಂಗಗಳು ಇಲ್ಲೇ ಇರೋದು. ಓಂಕಾರೇಶ್ವರದ ಮಂದಿರವು ಪ್ರಾಚೀನ ಬೌದ್ಧ ವಿಹಾರದಂತೆ ಕಾಣುತ್ತದೆ. ಬೌದ್ಧ ವಿಹಾರದಂತೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕಾಣಿಸುತ್ತೆ. ಈಗಿರುವ ಶಂಕರೇಶ್ವರ ಮಂದಿರವನ್ನು ರಾಣಿ ಅಹಲ್ಯಾಬಾಯಿ ಕಟ್ಟಿಸಿದ್ದು. ಈಗಿರೋ ಶಂಕರ ದೇವಸ್ಥಾನ ಅಹಲ್ಯಾಬಾಯಿ ಕಟ್ಟಿಸಿರೋದು. ಇಲ್ಲಿನ ಶಿವಲಿಂಗವು ಸ್ಥಳಾಂತರವಾದಂತಿದೆ. ಇಲ್ಲಿ ಅದಿಲ್ಲ, ಅದು ಬೇರೆ ಕಡೆ ಇದೆ ಮೂಲಲಿಂಗ. ಅದು ಶಿಖರದ ಕೆಳಗೆ ಇಲ್ಲ, ಶಿಖರದ ಕೆಳಗೂ ಇಲ್ಲ. ಅದು ಸ್ವಲ್ಪ ಪಕ್ಕಕ್ಕೆ ಸರಿಸಿದಂತಿದೆ, ಸ್ವಲ್ಪ ಪಕ್ಕಕ್ಕೆ ಹೋದ ಹಾಗಿದೆ. ಮುಸಲ್ಮಾನರ ಆಕ್ರಮಣದಿಂದ ಈ ಲಿಂಗವನ್ನು ಕಾಪಾಡುವ ಸಲುವಾಗಿ, ಈ ಲಿಂಗನ ರಕ್ಷಣೆ ಮಾಡೋ ಸಲುವಾಗಿ ಮೂಲಲಿಂಗವನ್ನು ಮುಚ್ಚಿಟ್ಟು ಅದರ ಪಕ್ಕದಲ್ಲಿ ಬೇರೆ ಲಿಂಗವನ್ನು ಇಡಲಾಯಿತು ಎಂದು ಹೇಳುತ್ತಾರೆ. ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಬೇರೆ ಲಿಂಗನ ತಂದು ಅಲ್ಲಿ ಪೂಜೆ ಮಾಡೋ ರೀತಿ ತೋರಿಸಿದ್ದಾರೆ. ಈ ಲಿಂಗದ ಸುತ್ತಲೂ ಯಾವಾಗಲೂ ನೀರು ತುಂಬಿರುತ್ತದೆ. ಈ ಸುತ್ತಲೂ ನೀರು ಯಾವಾಗಲೂ ಇದರಲ್ಲಿ ತುಂಬಿರುತ್ತೆ. ಓಂಕಾರೇಶ್ವರನ ಬಳಿಯಲ್ಲೇ ಪಾರ್ವತಿ ಮತ್ತು ಪಂಚಮುಖ ಗಣೇಶನ ಮೂರ್ತಿಗಳಿವೆ. ಪಾರ್ವತಿ ಹಾಗೂ 5 ಮುಖದ ಗಣೇಶನ ಪ್ರತಿಮೆ ಇಲ್ಲಿ ಇದೆ. ಮಂದಿರದ ಎರಡನೇ ಮಜಲಿನಲ್ಲಿ ಮಹಾಕಾಲೇಶ್ವರ ಲಿಂಗವಿದೆ. 2ನೇ ಮಜಲಲ್ಲಿ
ಮಹಾಕಾಲೇಶ್ವರ ಲಿಂಗನೂ ಇಲ್ಲಿದೆ. ಮೂರನೇ ಮಜಲಿನಲ್ಲಿ ಅಂದರೆ ಮೂರನೇ ಮೆಟ್ಟಲಲ್ಲಿ ವೈದ್ಯನಾಥೇಶ್ವರ ಲಿಂಗವಿದೆ. ವೈದ್ಯನಾಥೇಶ್ವರನ ಲಿಂಗವು ಇಲ್ಲಿ ಇದೆ. ಓಂಕಾರೇಶ್ವರ ಮತ್ತು ಅಮಲೇಶ್ವರ ಜ್ಯೋತಿರ್ಲಿಂಗಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ. ಈ ಎರಡು ಲಿಂಗಕ್ಕೆ ಸಂಬಂಧಿಸಿದ ಒಂದು ಕಥೆ ಇದೆ. ವಿಂಧ್ಯನು ಇಲ್ಲಿ ಪಾರ್ಥಿವ ಲಿಂಗದ ರೂಪದಲ್ಲಿನ ಶಿವನನ್ನು ಆರಾಧಿಸುತ್ತಿದ್ದನು. ಅಂದರೆ ಮಣ್ಣಿನ ಲಿಂಗ ಇರುತ್ತೆ, ಅದನ್ನು ಆರಾಧನೆ ಮಾಡ್ತಾ ಇರ್ತಾನೆ ವಿಂಧ್ಯ. ಶಿವನು ಪ್ರತ್ಯಕ್ಷನಾದ ಬಳಿಕ ಅವನು ಕೇಳ್ತಾನೆ, ಪ್ರತ್ಯಕ್ಷನಾದ ಬಳಿಕ ಏನು ಕೇಳ್ಕೊ ಅಂದಾಗ ಅವನು ಕೇಳ್ತಾನೆ, ಪ್ರತ್ಯಕ್ಷನಾದ ಬಳಿಕ ಆ ದಿವ್ಯ ರೂಪದಲ್ಲಿಯೇ ಇಲ್ಲಿ ಬೇಕೆಂಬ ಆಶಯವನ್ನು ವಿಂಧ್ಯನು ಶಿವನಲ್ಲಿ ವ್ಯಕ್ತಪಡಿಸಿದ್ದನು. ನೀನು ಇಲ್ಲೇ ಇರಬೇಕು ಅಂತ ಅವನ್ನ ಬೇಡ್ಕೋತಾನೆ. ಅದಕ್ಕಾಗಿ ಅವನ ಆಶಯದಂತೆ ಅಲ್ಲೇ ಅವನು ಲಿಂಗ ರೂಪದಲ್ಲಿ ನೆಲೆಸ್ತಾನೆ. ಅಂದಿನಿಂದ ಶಿವನು ಓಂಕಾರತ್ರಯವಿರುವಲ್ಲಿ ಓಂಕಾರೇಶ್ವರನ ರೂಪದಲ್ಲಿ ಮತ್ತು ಪಾರ್ಥಿವ ಲಿಂಗ ರೂಪದಲ್ಲಿ ಅಮಲೇಶ್ವರನ ರೂಪದಲ್ಲಿ ನೆಲೆಸಿದನು. ಇಲ್ಲಿ ಯಾವ್ಯಾವ ರೂಪ ಅಂದರೆ ಓಂಕಾರತ್ರಯ ಅಂದರೆ ಓಂಕಾರ ಮೂರು ರೀತಿಯಲ್ಲಿ ಇಲ್ಲಿ ಕಾಣಿಸ್ಕೊಂಡಿದೆ. ಓಂಕಾರೇಶ್ವರನ ರೂಪದಲ್ಲಿ ಮತ್ತು ಪಾರ್ಥಿವ ಲಿಂಗ ರೂಪ ಇರುವಲ್ಲಿ, ಪಾರ್ಥಿವ ಲಿಂಗ ಇರೋ ಕಡೆ ಅಮಲೇಶ್ವರನ ರೂಪದಲ್ಲಿ ನೆಲೆಸಿದನು. ಆ ರೂಪದಲ್ಲೂ ನೆಲೆಯಾಗಿದ್ದಾನೆ. ಯಾತ್ರಿಕರು ಮೊದಲು ಓಂಕಾರೇಶ್ವರನನ್ನು ಕಂಡು ಓಂಕಾರೇಶ್ವರನ ಸಂದರ್ಶಿಸ್ತಾರೆ. ಹಿಂತಿರುಗುವಾಗ ಅಮಲೇಶ್ವರನ ದರ್ಶನ ತೆಗೆದುಕೊಳ್ಳಬೇಕೆಂಬ, ಬರುವಾಗ ಅಮಲೇಶ್ವರನ ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡು ಬರಬೇಕು ಅಂತ ನಿಯಮ ಇದೆ. ಸ್ಕಂದ ಪುರಾಣದಲ್ಲಿ ರೇವಕಾಂಡದಲ್ಲಿ ಈ ಕ್ಷೇತ್ರದ ಮಹಾತ್ಮೆ ಕುರಿತು ಹೀಗಿದೆ. ದೇವಸ್ಥಾನ ಸಮಂ ಏತತ್ ಮತ್ಪ್ರಸಾದಾತ್ ಭವಿಷ್ಯತಿ ಅನ್ನದಾನಂ ತಪ ಪೂಜಾಂ ತಥಾ ಪ್ರಾಣ ವಿಸರ್ಜನಂ ಯೇ ಕುರ್ವಂತಿ ನರಾಸ್ತೇಷಾಂ ಶಿವಲೋಕ ನಿವಾಸನಂ ಅನ್ನೋ ಅರ್ಥ ಇಲ್ಲಿ ಬರುತ್ತೆ. ಶಿವನು ಹೇಳುತ್ತಾನೆ, ನನ್ನ ಪ್ರಸಾದದಿಂದಾಗಿ ಈ ಸ್ಥಳವು ಸ್ವರ್ಗ ತುಲ್ಯವಾಗಿದೆ, ಸ್ವರ್ಗಕ್ಕೆ ಸಮವಾಗಿದೆ. ಇಲ್ಲಿ ಅನ್ನದಾನ ಮಾಡಿದ್ರೂ ಪುಣ್ಯ, ತಪಸ್ಸು ಮಾಡಿದ್ರೂ ಪುಣ್ಯ, ಪೂಜೆ ಅಥವಾ ಪ್ರಾಣತ್ಯಾಗ ಮಾಡುವವರು ಇಲ್ಲಿ ಪುಣ್ಯನ ಶಿವಲೋಕವನ್ನು ಪಡೀತಾರೆ. ಈ ದ್ವೀಪದಲ್ಲಿ ಪಶ್ಚಿಮ ಭಾಗದಲ್ಲಿ ಗೌರಿ ದೇವಸ್ಥಾನ ಇದೆ, ಸೋಮನಾಥ ಮಂದಿರ ಇದೆ. ನದಿಯ ದಡದಲ್ಲಿ ವಿಷ್ಣು ಮತ್ತು ವರಾಹ ಮೂರ್ತಿಗಳಿವೆ. ವರಾಹ ಮೂರ್ತಿಗಳು ಇಲ್ಲಿ ಇದೆ. ಇಲ್ಲೊಂದು ಚಾಮುಂಡಿಯ ಭವ್ಯ ಮೂರ್ತಿಯೂ ಇದೆ. ಚಾಮುಂಡಿ ಪ್ರತಿಮೆನೂ ಇಲ್ಲಿ ಇದೆ. ಇಲ್ಲಿ ಕೆಲವು ಜೈನ ಬಸದಿಗಳೂ ಇವೆ. ಜೈನ ಬಸದಿಗಳು ಕೂಡ ಇಲ್ಲಿ ಇದೆ. ಇದು ಮುಂದೆ ಬೇರೆ ಲಿಂಗನ ತಿಳ್ಕೊಳ್ಳೋಣ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನ ಚೇಯೋ ಮಜೂರೆ ನ ಚೇ ಗ್ರಾಣ ನೇತ್ರೆ ನ ಚೇಯೋಮ ಭೂಮಿರ್ನ ತೇಜೋ ನ ವಾಯೋ ಚಿದಾನಂದ ರೂಪ ಶಿವೋಹಂ ಶಿವೋಹಂ.